ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ದರ್ಶನ್‌ಗೆ ಒಂದು ನ್ಯಾಯ, ವಿನಯ್ ಕುಲಕರ್ಣಿಗೆ ಒಂದು ನ್ಯಾಯನ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ವಿಚಾರ ಈಗಾಗಲೇ ರಾಜ್ಯದ ದೇಶಾದ್ಯಂತ ದೊಡ್ಡ ಸುದ್ದಿಗಳು ಮಾಡಿರ್ತಕ್ಕಂಥ ವಿಚಾರಗಳಿವು. ಜೊತೆಗೆ ಏನಾಗುತ್ತೆ ಇಲ್ಲಿ ಅಂದ್ರೆ, ಈ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ನಾಣ್ಯ ಒಂದೇ, ಬಟ್ ವಿಚಾರ ಇಬ್ರದ್ದು ಒಂದೇನೆ. ಅವರು ಹತ್ಯೆ ಕೇಸಲ್ಲಿ ಅರೆಸ್ಟ್ ಆಗಿದ್ರು, ಇವರು ಹತ್ಯೆ ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಸೇಮ್ ಇಬ್ರದ್ದು ಒಂದೇ ತರದ ವಿಚಾರ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ದರ್ಶನ್ ಅವರಿಗೆ ಕರ್ನಾಟಕದ ಆ ಸುಪ್ರಸಿದ್ಧ ಹೀರೋ ಆಗಿರ್ತಕ್ಕಂಥ ದರ್ಶನ್ ಅವರಿಗೆ ಮತ್ತೆ ರಾಜಕಾರಣದಲ್ಲಿ ಇದಾಗಿರ್ತಕ್ಕಂಥ ಒಂದು ವಿನಯ್ ಕುಲಕರ್ಣಿ ಅವರಿಗೆ ಇರ್ತಕ್ಕಂಥ ವ್ಯತ್ಯಾಸಗಳು. ಈ ಕೇಸಿನ ಮುಖಾಂತರ ಇಬ್ಬರಿಗಿರ್ತಕ್ಕಂಥ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ವಿನಯ್ ಕುಲಕರ್ಣಿ ಅವರು ಕೂಡ ಹತ್ಯೆ ಕೇಸಲ್ಲಿ ಅವರಿಗೆ ರಾಜಕೀಯದಲ್ಲಿ ಅಡ್ಡ ಬರ್ತಾ ಇರ್ತಕ್ಕಂಥ ಆ ಯೋಗೇಶ್ ಗೌಡ ಅಂತಕ್ಕಂಥವ್ರನ್ನ ಹತ್ಯೆ ಮಾಡಿಸ್ತಾರೆ. ಆ ಒಂದು ವಿಚಾರ ತನಿಖೆಗಳು ನಡೀತವೆ. ಅವ್ರು ಮಂತ್ರಿ ಇದ್ದಾಗೆ ನಡೆದಿರ್ತದೆ. ಅದು ಯಾವ್ಯಾವ ತರ ತಪ್ಪುದಾರಿ ಹಿಡೀತು, ಆಮೇಲೆ ಸಿಬಿಐ ತನಿಖೆಗಳು ಅವೆಲ್ಲ ಬಂದು ಏನೋ ಕೊನೆಗೆ ಎಲ್ಲ ಸಾಕ್ಷಿಗಳು ಕಲೆಕ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಆ ಅರೆಸ್ಟ್ ಆಗಿರ್ತಕ್ಕಂಥ ಕೇಸಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗ್ತದೆ. ಜೀವಾವಧಿ ಶಿಕ್ಷೆಗೆ ಒಳಪಡ್ತಾರೆ ಈ ವಿನಯ್ ಕುಲಕರ್ಣಿ ಅವರು. ಇವರು ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ಮೇಲೆ ಇವ್ರೇನಾಗ್ತದೆ, ಇವರ ರುದ್ರಾವತಾರ ಅಂದ್ರೆ ಇವ್ರು ಮಾಡಿರ್ತಕ್ಕಂಥ ಎಲ್ಲ ಕೂಡ ಕೋರ್ಟ್ ತಪ್ಪು ಮಾಡಿರೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತದೆ ಕೋರ್ಟ್. ಸಾಬೀತಾಗ್ತದೆ ಆರೋಪ. ಆವಾಗ ಆರೋಪ ಸಾಬೀತು ಆಗಕ್ಕಿಂತ ಮುಂಚೆ ಮಾಜಿ ಸಚಿವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಸುಮಾರು ಬೇಲ್ ಸಿಗ್ತದೆ. ಒಂದಷ್ಟು ದಿನ ಅವರು ಹೊರಗಡೆ ತಿರುಗಾಡ್ಕೊಂಡು ಸುತ್ತಾಡ್ಕೊಂಡು ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಫ್ರೀಯಾಗಿ ಇದ್ದು, ಆ ವಿಚಾರಣೆ ಎಲ್ಲ ಮುಗಿದ ಮೇಲೆ ಆರೋಪಿ ತಪ್ಪು ಮಾಡಿದಾನೆ ಅಂತಕ್ಕಂಥ ವಿಚಾರ ಜಡ್ಜ್ಮೆಂಟ್ ಅಲ್ಲಿ ಬರ್ತದೆ. 20 ವರ್ಷ ಜೀವಾವಧಿ ಶಿಕ್ಷಕ್ಕೆ ಅಂತೇಳಿ ಒಳಪಡ್ತಾರೆ. ಆವಾಗ ಅವ್ರನ್ನ ಕೋರ್ಟ್ ಅರೆಸ್ಟ್ ಮಾಡ್ತದೆ. ಅರೆಸ್ಟ್ ಆದ ಕೂಡಲೇ ಪುನಃ ಇವಾಗ ಮಧ್ಯಂತರದ ಹೈಕೋರ್ಟ್ ಬೇಲ್ ಕೊಟ್ಟಿದೆ. ಇವಾಗ ಹೊರಗಡೆ ಬಂದಿದ್ದಾರೆ. ಅಂದ್ರೆ ಅದು ಕೇಸ್ ಹೋಗಿದೆಯಾ ಅಂತಲ್ಲ, ಮಧ್ಯಂತರದ ಬೇಲ್ ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಕೊಡ್ಬೋದು, ಸಾಮಾನ್ಯವಾಗಿ ಕೊಟ್ಟಿದ್ದಾರೆ. ಇನ್ನು ವಿಚಾರಣೆ ಮುಂದುವರಿತದೆ. ಹೈಕೋರ್ಟ್ ಅಲ್ಲಿ ತಪ್ಪು ಮಾಡಿದಾರೆ ಅಂತಂದ್ರೆ ಶಿಕ್ಷೆ ಮುಂದುವರಿತದೆ, ಇಲ್ಲ ಅಂತಂದ್ರೆ ಅದು ಕೋರ್ಟ್ ಸಂಬಂಧಪಟ್ಟಿದ್ದಕ್ಕ ವಿಚಾರ. ಇಲ್ದು ವಿನಯ್ ಕುಲಕರ್ಣಿ ಅವರದು. ಇವಾಗ ದರ್ಶನ್ ಅವರ ವಿಚಾರಕ್ಕೆ ಬಂದ್ರೆ, ಇವ್ರು ಪೊಲಿಟಿಕಲ್ ಲೀಡರ್, ಇವ್ರು ಸಿನಿಮಾ ಲೀಡರ್. ಯಾವುದೇ ಇವಾಗ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ರಾಜಕೀಯದಲ್ಲಿ ಸಿನಿಮಾ, ರಾಜಕೀಯ ವ್ಯಕ್ತಿಗಳು ಮತ್ತೆ ಕ್ರಿಕೆಟ್, ಈ ಮೂರು ಜನ ಕೂಡ ಪ್ರಬುದ್ಧ ವ್ಯಕ್ತಿಗಳು ಅಂತಲೇ ಗುರುತಿಸ್ತಾರೆ ಎಲ್ಲರೂ. ಅವ್ರಿಗೆ ಫ್ಯಾನ್ಸ್ ಇರೋದು, ಬೇರೆ ಯಾರಿಗಿಲ್ಲ. ರೈತರಂತೆ ಇನ್ನೊಬ್ಬ ಕೆಲಸ, ಇನ್ನೊಂದು ಕೆಲಸ, ಅವ್ರ ಫ್ಯಾನ್ಸ್ ಸಿಗಲ್ಲ, ಇವ್ರಿಗೆ ಸಿಗ್ತಾರೆ. ತಪ್ಪು ಮಾಡಿದ್ರು ಕೂಡ ಜೈಕಾರ ಹಾಕೋರು ಸಿಗ್ತಾರೆ, ಏನೇ ಮಾಡಿದ್ರು ಕೂಡ ಜೈಕಾರ ಹಾಕೋರು ಸಿಗ್ತಾರೆ. ಇವಾಗ ಏನಾಗಿದೆ, ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವ್ರಿಬ್ರದ್ದು ಕೂಡ ಅಂದ್ರೆ, ಇಬ್ಬರದು ಒಂದೇ ಸಮಕಾಲೀನ ಕೆಲಸಗಳಾಗಿದ್ರು ಕೂಡ ದರ್ಶನ್ ಅವರಿಗೆ ಬೇಲ್ ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಮುನ್ನೆಲೆಗೆ ಬಂದಿದೆ. ಅವ್ರಿಗೂ ಕೂಡ ಒಂದಷ್ಟು ದಿನ ಬೇಲ್ ಕೊಟ್ರು. ಕೊಟ್ಟಾದ ಕೂಡಲೇನೆ ಇವ್ರೇನ್ ಮಾಡಿದ್ರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಯ್ತು. ಬೇಲ್ ಕೊಡಬಾರದು, ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ. ಇಂಟೆನ್ಷನ್ ಗೊತ್ತಿಲ್ಲ, ಅಥವಾ ಇವ್ರ ಕಡೆಯಿಂದ ಸರ್ಕಾರಕ್ಕೆ ಏನ್ ತೊಂದರೆ ಆಗಿದೆಯೋ ಗೊತ್ತಿಲ್ಲ, ಅಥವಾ ಅಲ್ಲಿರ್ತಕ್ಕಂಥ ಮುಖಂಡರಿಗೆ, ಲೀಡರ್ಸ್ಗೆ ಒಳಗಿಂದ ಏನ್ ನಡೀತಾ ಇದೆಯೋ ಗೊತ್ತಿಲ್ಲ, ಅಥವಾ ದರ್ಶನ್ ಅವ್ರಿಗೆ ಕಡಿವಾಣ ಹಾಕ್ಬೇಕಾಗಿತ್ತೇನೋ ಗೊತ್ತಿಲ್ಲ. ಅವ್ರಿಗಿರ್ತಕ್ಕಂಥ ಫ್ಯಾನ್ಸ್ ಫಾಲೋಯಿಂಗ್ ಮತ್ತು ಪಬ್ಲಿಸಿಟಿಗೆ ರಾಜ್ಯ ಸರ್ಕಾರ ಕೂಡ ಕಡಿವಾಣ ಹಾಕ್ಬೇಕು ಅಂತ ಏನಾದ್ರು ಮನಸ್ಸಲ್ಲಿ ಇದೆಯೋ ಅದೊಂದು ಗೊತ್ತಿಲ್ಲ. ಅಂತೂ ಹಾಕೇ ಬಿಟ್ರು. ಹಾಕ್ದಾಗ ಏನಾಗ್ತದೆ, ಅವ್ರಿಗೆ ಅಲ್ಲಿ ಮಧ್ಯದಲ್ಲಿ ಯಾರೋ ಒಬ್ಬ ಅಡ್ವೊಕೇಟ್ ಹೇಳ್ತಾ ಇದ್ರು, ಲಾಯರ್, ಸಾರ್ ಎಷ್ಟೋ ಚಾರ್ಜ್ ಶೀಟ್ಗಳು ಬಂದಿದ್ದಾವೆ ಹೈಕೋರ್ಟ್ಗೆ, ಬೇಜಾನ್ ಎಲ್ಲಾ ಕೇಸಲ್ಲೂ ಬರ್ತಾ ಇರ್ತಾವ ಮಾಮೂಲಿ ಅವ್ರು ಏನಂದ್ರೆ ಆಲೆಗಳಿಂದ, ಪೇಪರ್ಗಳಿಂದಾನೇ ಮೇಲ್ಗಡೆ ಬೈಂಡಿಂಗ್ ಮಾಡಿ ಕಳಿಸ್ತಾರೆ ಚಾರ್ಜ್ ಶೀಟ್ ಪುಟಗಳನ್ನ ಪುಟಪ್ ಮಾಡ್ಬೇಕಾರೆ. ಬಟ್ ದರ್ಶನ್ ಅವ್ರದ್ದು ಹಂಗಲ್ಲ, ಭಾರಿ ಕ್ಯೂರಿಯಾಸಿಟಿ ಇತ್ತು. ಅದೇನಾರು ನೀರೊಳಗೆ ಬಿಂದ್ರು ವಾಟರ್ ಪ್ರೂಫ್ ಚಾರ್ಜ್ ಶೀಟ್ ಅಂತ, ವಾಟರ್ ಪ್ರೂಫ್ ಚಾರ್ಜ್ ಶೀಟ್, ನೀರ್ಗೆ ಹಾಕಿದ್ರು ನೆನೆಯಂಗಿಲ್ಲ ಅಂತ ಚಾರ್ಜ್ ಶೀಟ್ ಅನ್ನ ಮಾನ್ಯ ಘನ ಸರ್ಕಾರ ಅವರಿಗೆ ಚಾರ್ಜ್ ಶೀಟ್ ಹಾಕಿದೆ. ಹಾಕಿದಾಗ ಏನಾಗುತ್ತೆ, ಅವ್ರ ಪುನಃ ಅಪೀಲು, ಇವರೇ ರಾಜ್ಯ ಸರ್ಕಾರದವರೇ ಹೋಗ್ತಾರೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ದರ್ಶನ್ ಅವರಿಗೆ ಅಂತ. ಅವ್ರಿಗೆ ಮಂಡಿ ನೋವಿತ್ತು. ಈಗ ನೋವು ಅನ್ನೋದು ಮಾಮೂಲಿ ಸ್ಟೇಜ್ ಅಲ್ಲಿ ಇರ್ತವೆ. ಆಪರೇಷನ್ ಅಂತಂದ್ರೆ ಕುಯ್ದಾಕ್ಬೇಕಾ, ಕಾಲ್ ತೆಗೆದ್ರೇನ ಆಪರೇಷನ್? ಈಗ ಎಷ್ಟು ಮಾಮೂಲಿಯಾಗಿ ಎಲ್ಲರಿಗೂ ನೋವಿದೆ, ಎಲ್ಲ ಪೊಲಿಟಿಷಿಯನ್ಸ್ ಕೂಡ ಮಾತ್ರ ನುಂಗ್ತಾ ಇದಾರೆ, ಇಲ್ಲಾಂದ್ರೆ ಟ್ರೀಟ್ಮೆಂಟ್ ತಗಂತ ಇದಾರೆ. ಅವ್ರಿಗೆಲ್ಲ ಕೈ ಕಾಲು ತೆಗೆದವ್ರು ಇಲ್ವಲ್ಲ. ಇವ್ರ ವಿಚಾರದಲ್ಲಿ ಮಾತ್ರ ಸರ್ಕಾರ ತುಂಬಾ ತಲೆ ಕೆಡಿಸ್ಕೊಂಡ್ಬಿಡ್ತು. ನ್ಯಾಷನಲ್ ಇರೋ ಟೋಟಲ್ ಪಬ್ಲಿಸಿಟಿ ಹಂಗ್ ಕೊಟ್ಬಿಡ್ತು. ಎಲ್ಲಾ ಮೀಡಿಯಾಗಳಲ್ಲೂ ಹಾಕೊಂಡು ದರ್ಶನ್ ಅವ್ರ ಬಗ್ಗೆನೇ ರುಬ್ಬ ಹಾಕಿದ್ರು. TRP ಯಲ್ಲಿ
ಇಡೀ ದೇಶದಲ್ಲೇ ಎಕ್ಸಲೆಂಟ್ ಹೀರೋ ಅಂದ್ರೆ TRP ಅಲ್ಲಿ ದರ್ಶನ್ ಅವರು. ಆ ಮಟ್ಟದಲ್ಲಿ ಅದರ ಪ್ರಚಾರ ನಡೀತು. ಜೊತೆಗೇನಾಗಿದೆ, ಇವ್ರಿಗೂ ಹೆಂಡತಿ ಮಕ್ಳಿದ್ದಾರೆ, ಅವ್ರಿಗೂ ಹೆಂಡತಿ ಮಕ್ಳಿದ್ದಾರೆ. ಅವ್ರದ್ದು ಜೀವನೇ, ಇವ್ರದ್ದು ಜೀವನೇ. ಅರ್ಥ ಆಯ್ತಾ? ಆದ್ರೆ ಮಾಜಿ ಕಾಂಗ್ರೆಸ್ ಮಾಜಿ ಸಚಿವರಾಗಿರುತ್ತ ಕುಲಕರ್ಣಿ ಅವರಿಗೆ ಬೇಲ್ ಕೊಡಬಾರ್ದ, ಕೊಟ್ಟಿದ್ ತಪ್ಪ ಅಂತಂದ್ರೆ ನಾವಲ್ಲ, ಅದು ಕಾನೂನು ಕೊಟ್ಟಿದೆ, ಮಾನ್ಯ ನ್ಯಾಯಾಲಯಗಳು ಮಾನ್ಯ ಮಾಡಿದೆ, ಅದು ಕೊಡ್ಬೋದಾಗಿತ್ತು. ಮತ್ತೆ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ, ಅಲ್ಲಿ ಲಾಯರ್ಸ್ ಸರಿ ಇಲ್ವೇನೋ, ಲಾಯರ್ಗಳು ಒಳ್ಳೊಳ್ಳೆಯವ್ರನ್ನ ಇಟ್ಕೊಬೇಕೋ, ಅದು ಏನೇನೋ ಹೇಳ್ತಾರೆ. ಅದು ಪಕ್ಕಕ್ಕಿಟ್ರೆ ಮಾನವೀಯ ಮೌಲ್ಯಗಳಿಗೆ ನಾವು ಹಿಂತಿರುಗಿದ್ರೆ ಏನಾಗ್ತದೆ? ಲಾಯರ್ಗಳು ಅವ್ರು ಇಟ್ಕೊಂಡಂಗೆ ಇವ್ರು ಇಟ್ಕೊಂಡಿರ್ತಾರೆ. ಸೇಮ್ ಅವ್ರ ಬೇಸಿಕ್ ಮೇಲೆ ಇವ್ರ ಲಾಯರ್ ಕೂಡ ಅದನ್ನೇ ಮಾತಾಡಿರ್ತಾರೆ. ಆದ್ರೂ ಕೂಡ ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದೆ ಯಾಕೆ? ಈ ಇಂಟೆನ್ಷನ್ಗೆ ಹೋದಾಗ ಇವ್ರು ಏನ್ ಮಾಡಿದ್ರು, ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ತೊಡಸ್ಕೊಳಕ್ ಶುರು ಮಾಡ್ಬಿಟ್ರು. ಆ ಮಂಡ್ಯದಲ್ಲಿ ಹೋಗ್ಬಿಟ್ಟು ಪಕ್ಷೇತರವಾಗಿ ಸುಮಲತಾ ಮೇಡಮ್ ಅವ್ರಿಗೆ ಕ್ಯಾಂಪಿಯನ್ ಮಾಡಿ, ಅದೊಂದು ದೊಡ್ಡ ರಾದ್ದಾಂತ ಮಾಡಿ, ಸಿಕ್ಕ ನಾಯಕರಿಗೆಲ್ಲಕ್ಕೆ ಹೋಗ್ಬಿಟ್ಟು ಕ್ಯಾಂಪಿಯನ್ಗಳು ಮಾಡಿ ಅವ್ರು ಬಳಸ್ಕೊಂಡಿದ್ದಾರೆ. ಇವಾಗ ಬಿಸಾಕಿದ್ದಾರೆ. ದರ್ಶನ್ ಅವ್ರದ್ದು ಪಾಪ ಈ ಸಮಕಾಲೀನ ಅಂದ್ರೆ ಇವಾಗ ಪ್ರೆಸೆಂಟೇಷನ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾರಾದ್ರೂ ದುರಂತ ನಾಯಕ ಅಂದ್ರೆ ನಂಬಿ ಮೋಸ ಹೋಗಿರ್ತಕ್ಕಂಥದ್ದು ಅಥವಾ ಬೇರೆ ಈ ಟೆಕ್ನಿಕಲ್ ವಿಷಯದಲ್ಲಿ ತುಂಬಾ ದುರಂತ ನಾಯಕ ಅಂತೆಲ್ಲ ಕರಿಬಹುದು ಅವ್ರನ್ನ. ಆ ಮಟ್ಟದಲ್ಲಿ ಸಿನಿಮಾದಲ್ಲೂ ಕೂಡ ಇಷ್ಟೊಂದು ಇದಾಗಿ ತೋರ್ಸಕ್ ಆಗಲ್ಲ ಅಂತ ನೋವು ಅನುಭವಿಸಿದ್ದಾರೆ ಮೋಸ್ಟ್ಲಿ ಅವರು. ಯಾಕೆ? ಬೇಲ್ ಕೊಡಕ್ಕೆ ಅವಕಾಶ ಇತ್ತು. ಬೇಲ್ ಕೊಟ್ಟು ವಿಚಾರಣೆ ಮಾಡಿ ದೋಷಿ ಅಂತ ಆದ್ಮೇಲೆ ಶಿಕ್ಷೆಗೆ ನಮ್ಮ ದೇಶದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಅಧಿಕಾರ ಇದೆ. ಅದು ನ್ಯಾಯಾಲಯಗಳು ಮಾನ್ಯ ಮಾಡ್ತಾ ಇತ್ತು. ಆದ್ರೆ ಸರ್ಕಾರನೇ, ಅಂತ ದೊಡ್ಡ ಸರ್ಕಾರ, ಇವ್ರ ದರ್ಶನ್ ಅವ್ರದ್ದು ಹೆಂಗಾಗಿದೆ ಅಂತಂದ್ರೆ, ಈ ರಾಮ ಅಲ್ಲಿಲ್ಲಿ ಸೇವೆ ಮಾಡ್ತಾ ಇತ್ತಂತೆ. ರಾಮನಿಗೆ ಸೀತೆಯನ್ನು ಎತ್ಕೊಂಡ್ ಬರ್ಬೇಕಾದ್ರೆ ಕಟ್ಟೆ ಕಟ್ಬೇಕಾಗಿತ್ತಲ್ಲ, ಅದಕ್ಕೆ ಅಲ್ಲಲ್ಲಿ ತೂತುಗಳು ಬಿದ್ದಿತ್ತಂತೆ, ಓಲುಗಳ ತರ. ಆ ತೂತುಗಳಿಗೆ ಮಣ್ಣು ಅವ್ರವ್ರ ಸೇವೆ ಅವ್ರು ಮಾಡ್ತಾ ಇದ್ರಿ. ಈ ಅಲ್ಲಿಲೂ ನಾನು ಒಂದ್ ಸೇವೆ ಮಾಡೋಣ ಅಂತ ಹೋಗೈತೆ. ಅದೇನಾಗಿದೆ, ಆ ಮಣ್ಣೆಲ್ಲ ಅದು ನೀರಲ್ಲಿ ನೆಂದು ಬಿಡುದು. ಆಮೇಲೆ ಈ ಮರಳಿಗೆ ಬಂದ್ಬಿಟ್ಟು ಎಲ್ಲ ಹಿಂಗ ಮೆತ್ಕೊಂಡು ಹೋಗ್ಬಿಟ್ಟು ಆ ತೂತುಗಳಲ್ಲಿ ಉದುರಿಸ್ತಕ್ಕಂಥದ್ದು ಆ ಗುಣಿಗಳಿಗೆ ಮಣ್ಣು. ಅದ್ರದ್ದು ಅಲ್ಲಿಲಿ ಸೇವೆ ಅಂತ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಈ ರಾಮನ ಕಾಲ್ ಕಡೆಗೆ ಸಿಗಾಕೊಂಡ್ಬಿಟ್ಟಿದೆ. ಏನು ಎಷ್ಟೊತ್ತಾದ್ರೂ ಅದು ಕಿರ್ಚ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಕೆಳಗಡೆ ಏನೋ ಒಂದ್ ಸ್ವಲ್ಪ ಅಲ್ಗಾಡ್ದಂಗ ಆಗಿದೆ ರಾಮನಿಗೆ. ರಾಮ ಕಾಲಿಂಗ್ ಎತ್ಬಿಟ್ಟು ನೋಡಿದ್ರೆ ಅಲ್ಲಿ ಸಿಗಾಕೊಂಡ್ಬಿಟ್ಟೈತಿ. ಆವಾಗ ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಕೇಳಿದ್ನಂತೆ, ಅಲ್ಲಿಲು ನೀನು ಒಂದ್ ಸ್ವಲ್ಪ ಕಾಲೆತ್ತು ಸ್ವಾಮಿ ಅಂದಿದ್ರು ನಾನು ಎತ್ತಾ ಇದ್ನಲ್ಲ, ಯಾಕೆ ಹೋಗಿಲ್ಲ ನೀನು ಅಂತ. ಅವಾಗ ಅಂತಂತ ಅಲಿಲು, ಇಲ್ಲ ಸ್ವಾಮಿ, ಯಾರೋ ನಾರ್ಮಲ್ ಜನನೋ ಬೇರೆ ಯಾರು ತುಳಿದಿದ್ರೆ ನಾನು ಏನೋ ಕೂಗ್ಬೋದಾಯ್ತು, ಭಗವಂತ ಕಾಪಾಡ್ತಾ ಇದ್ರಿ ನೀವು. ಭಗವಂತನೇ ನನ್ನನ್ನು ತುಳಿದ್ರೆ ಯಾರನ್ನು ಕೂಗ್ಲಿ ನಾನು ಅಂತ. ಸರ್ಕಾರಗಳೇ ಇವ್ರ ಮೇಲೆ ಹೋಗಿ ಬಿದ್ರೆ ಇವ್ರು ಯಾರನ್ನ ಕಾಪಾಡ್ತಾರೆ? ಯಾರು ಕೂಗಕ್ಕಾಗ್ತದೆ? ಇಡೀ ದೊಡ್ಡ ಸರ್ಕಾರನೇ ಬಿದ್ದಂಗೆ ಅವ್ರ ಮೇಲೆ. ಈಗ ಸರ್ಕಾರ ಅಂತಕ್ಕಂಥದ್ದು ತಾಯಿ. ಈ ದೇಶದಲ್ಲಿ ಎಲ್ಲರೂ ಅವ್ರು ಹುಟ್ಟಿದಂಗೆ ಹುಟ್ಟಿರ್ತಾರೆ. ಆದ್ರೆ ಇವ್ರಿಗೊಂದು ನ್ಯಾಯ ಆಗಿರ್ತದೆ, ಇನ್ನೊಬ್ರಿಗೊಂದು ನ್ಯಾಯ ಆಗಿರ್ತದೆ. ಆದ್ರೂ ನಾನು ಹೇಳುದು, ಈ ಇಬ್ಬರ ಒಂದೇ ನಾಣ್ಯದ ಎರಡು ಮುಖಗಳ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯರ ಕತೆ ಏನು ಅಂತ ಯಾವನ್ ಕೇಳ್ತಾನೆ? ಕಾನೂನುಗಳಂದ್ರೆ ಯಾವ್ರಿಗೆ ರೆಸ್ಪೆಕ್ಟ್ ಬರ್ತದೆ? ಈ ಮಟ್ಟದಲ್ಲ, ಭಯ ಆಗೋ ಮಟ್ಟದಲ್ಲ. ದೇವ್ರಿದೆ, ಅದು ಕರ್ಮ ಒಂದಿದೆ, ಅದು ಬಿಡಿ, ಅದು ದೊಡ್ಡ ಅದು ಜಡ್ಜ್ಮೆಂಟ್, ಅದ್ರ ಮೇಲೆ ನಿಮ್ಮ ಇನ್ಫ್ಲುಯೆನ್ಸ್ ನಡೆಯಲ್ಲ. ಜೊತೆಗೆ ಏನಾಗ್ತದೆ, ದರ್ಶನ್ ಅವರು ಆ ಲೀಡರ್ಗೆ ಈ ಲೀಡರ್ಗೆ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಕ್ಕಿಂತ ಮುಂಚೆ ಇವರೇ ಏನಾದ್ರು ರಾಜಕೀಯಕ್ಕೆ ಬಂದ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ MLA ಆಗಿದ್ರೆ, ವೋಟ್ ಶೇರ್ ಡಿವೈಡ್ ಮಾಡಿದ್ರೆ, ಕರ್ನಾಟಕದಲ್ಲಿ ಅವ್ರಿಗೆ ಫ್ಯಾನ್ಸ್ ಇಲ್ವಾ? ತಮಿಳುನಾಡಿನಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಅಲ್ಲದೆ ಇದ್ರು ಕೂಡ ಒಂದಷ್ಟು ಸೀಟುಗಳನ್ನ ಕೀಳ್ತಕ್ಕಂಥದ್ದು ಅಥವಾ ವೋಟ್ ಡಿವೈಡ್ ಮಾಡ್ತಕ್ಕಂಥ ಶಕ್ತಿ ದರ್ಶನ್ ಅವ್ರಿಗಿಲ್ವಾ? ಇದ್ರೂ ಕೂಡ ಅವ್ರ ಇಂಟೆನ್ಷನ್, ಅವ್ರ ಮೈಂಡ್ ಸೆಟ್ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ಸಿನಿಮಾದಲ್ಲಿ ಹೋಗಿದ್ದಾರೆ. ಎಷ್ಟೋ ಜನ ಇವತ್ತು ಕನ್ನಡ ಚಿತ್ರರಂಗವನ್ನು ಬಲಿ ತಗೊಂಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಎಸ್, ಕರೆಕ್ಟ್ ಆಗಿ ಬಲಿ ತಗೊಂಡಿದೆ. ಅದು ಎಲ್ಲಾ ಸರ್ಕಾರಗಳನ್ನ ಹೋಲಿಸಿದ್ರೆ ಅಂದ್ರೆ ದರ್ಶನ್ ಮಾಡಿರೋ ತಪ್ಪಲ್ವಾ? ತಪ್ಪನ್ನ ಯಾರು ಇಲ್ಲಿ ಏನಂತಾರೆ ಅದನ್ನ ಡಿಪೆಂಡ್ ಮಾಡ್ಕೊಳ್ಳಲ್ಲ. ತಪ್ಪಾಗಿರ್ತಕ್ಕಂಥ ವಿಚಾರವನ್ನ ತಪ್ಪಂತಲೇ ಹೇಳ್ತೀವಿ. ಬಟ್ ಅದಕ್ಕೆ ನ್ಯಾಯಕ್ಕೆ ಒಂದು ವ್ಯವಸ್ಥೆ ಇದೆಯಲ್ಲ. ಒಂದು ಕೋರ್ಟ್ ಬೇಲ್ ಕೊಟ್ಟ ಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಬೇಲ್ ಕ್ಯಾನ್ಸಲ್ ಮಾಡಕ್ಕಂತಂದ್ರೆ ಯಾವ ತರದ ಉಗ್ರವಾದಿ ಅವರು? ಅಂದ್ರೆ ಈ ಹತ್ಯೆ ಕೇಸುಗಳು ನಡೆದೇ ಇಲ್ವಾ ಕರ್ನಾಟಕದಲ್ಲಿ? ಈಗ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳೇ, ಮಾಜಿ ಮಂತ್ರಿಗಳೇ ಮಾಡಿದ್ರಲ್ವಾ? ಅವ್ರದ್ದು ಪ್ರೂವ್ ಆಗಿದೆ, ಇವ್ರದ್ದು ಪ್ರೂವ್ ಆಗಿಲ್ಲ. ಬೇಕಿದ್ರೆ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಿದ್ರು ಕೂಡ ಜನ ಒಪ್ಕೊಳ್ಳಕ್ಕೆ ಬೇರೆ ಒಂದು ಕಾರಣಗಳು ಬೇಜಾನಿದಾವೆ. ಇಲ್ಲ ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಕೋರ್ಟ್ ಒಪ್ಕೊಂಡಿಲ್ಲ ಅಂತ.